ನಮಸ್ತೆ ಸ್ನೇಹಿತರೆ, ಇದು ಸಿರಿ ಕೋಚಿಂಗ್ ಕ್ಲಾಸಸ್ ಕೊಪ್ಪಳ. ಸೊ ಈ ದಿನ ನಾವು ನವೋದಯಕ್ಕೆ ಸಂಬಂಧಪಟ್ಟಂತೆ ನವೋದಯ ಅಪ್ಲಿಕೇಶನ್ ಕಾಲ್ಫಾರ್ಮ್ ಮಾಡಿದ್ದಾರೆ. ಯಾವುದು? 5ನೇ ತರಗತಿ ಮಕ್ಕಳು ಇರುವಂಥ ಮಕ್ಕಳು 6ನೇ ತರಗತಿ ಪ್ರವೇಶಕ್ಕಾಗಿ ನವೋದಯ ಎಕ್ಸಾಮ್ ಫೇಸ್ ಮಾಡ್ತಾರೆ. ಆ ಒಂದು ಅಪ್ಲಿಕೇಶನ್ಗೆ ಬೇಕಾದಂತಹ ಅಪ್ಲಿಕೇಶನ್ ಫಾರಮನ್ನು ಸುಲಭವಾಗಿ ಯಾವ ರೀತಿಯಾಗಿ ಫಿಲ್ ಮಾಡ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋನಲ್ಲಿ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ನಮ್ಮ ಸಿರಿ ಕೋಚಿಂಗ್ ಕ್ಲಾಸಸ್ ಕೊಪ್ಪಳ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಅಪ್ಡೇಟೆಡ್ ವಿಡಿಯೋಸ್ಗಳನ್ನು ನಿಮ್ಮ ನೋಟಿಫಿಕೇಶನ್ ಮುಖಾಂತರ ಪಡೆದುಕೊಳ್ಬೋದು. ಸೊ ಅದೇ ರೀತಿಯಾಗಿ ಈ ದಿನ ನಾವು ನೋಡೋದಾದರೆ ಜವಾಹರ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ 2025 ಒಂದು ಸರ್ಟಿಫಿಕೇಶನ್ ಯಾವ ರೀತಿಯಾಗಿ ಸುಲಭವಾಗಿ ನೀವು ತುಂಬೋದು ಅನ್ನೋದನ್ನು ನೋಡ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ಇದರಲ್ಲಿ ಏನಾಗ್ತಿದೆ, ಫಸ್ಟ್ ಕಾಲಮಲ್ಲಿ ಇದೆಲ್ಲ ನಾನು ಫಿಲಪ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ವಿಡಿಯೋ ಮಾಡೋ ಸಮಯ ಜಾಸ್ತಿ ಸಮಯ ತೆಗೆದುಕೊಳ್ಳುತ್ತೆ. ಹಾಗಾಗಿ ಮೊದಲೇ ನಾನು ಫಿಲ್ ಮಾಡ್ಕೊಂಡಿದ್ದೀನಿ. ಒಂದೊಂದಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದನ್ನು ಅದೇ ರೀತಿಯಾಗಿ ನೀವು ಫಿಲಪ್ ಮಾಡ್ತಾ ಹೋಗಿ. ಸೊ ಮೊದಲನೇದಾಗಿ ಸರ್ಟಿಫೈ ದಟ್ ದ ಇನ್ಫಾರ್ಮೇಶನ್ ಗಿವನ್ ಬಿಲೋ ಆರ್ ಇನ್ ರೆಸ್ಪೆಕ್ಟ್ ಆಫ್ ವಿತ್ ಡ್ಯಾಶ್ ಅಂತ ಕೊಟ್ಟಿರ್ತಾನೆ. ಅಲ್ಲಿ ವಿದ್ಯಾರ್ಥಿಯ ಅಂದರೆ ಮಗುವಿನ ಹೆಸರು, ಯಾವ ಮಗು 5ನೇ ತರಗತಿಯಲ್ಲಿ ಓದ್ತಾ ಇದೆ ಆ ಮಗುವಿನ ಹೆಸರನ್ನ ಬರಿಬೇಕಾಗುತ್ತೆ. ಸೊ ನೇಮ್ ಆಫ್ ದಿ ಸ್ಟೂಡೆಂಟ್ ಅಂತ ಹೇಳಿದ್ದಾನೆ. ಹೂ ಈಸ್ ಸ್ಟಡಿಂಗ್ ಇನ್ ಕ್ಲಾಸ್ 5 ಇನ್ ಅಂತಂದು ಕೊಟ್ಟಿದ್ದಾನೆ. ಅಲ್ಲಿ ಶಾಲೆ ಹೆಸರು, ನಿಮ್ಮ ಶಾಲೆ ಯಾವುದು ಗೋರ್ಮೆಂಟ್ ಸ್ಕೂಲ್ ಇದ್ದರೆ ಗೋರ್ಮೆಂಟ್ ಸ್ಕೂಲ್ ಹೆಸರು ಹಾಕಬೇಕಾಗುತ್ತೆ. ಇಲ್ಲ ಪ್ರೈವೇಟ್ ಸ್ಕೂಲ್ ಇದ್ದರೆ ಲೈಕ್ ಪ್ರೈವೇಟ್ ಸ್ಕೂಲ್ ಹೆಸರು ಏನಿದೆ ಅದನ್ನು ಈ ಒಂದು ಬಿಟ್ಟಿರ್ತಕ್ಕಂಥ ಸ್ಥಳದಲ್ಲಿ ತುಂಬಬೇಕಾಗುತ್ತೆ. ಅದೇ ರೀತಿಯಾಗಿ ಸೊ ಅಪ್ಲೈ ಫಾರ್ ಜವಾಹರ್ JNV ಟೆಸ್ಟ್ 2025 ಅಂತ ಇರುತ್ತೆ. ಅದೇ ರೀತಿಯಾಗಿ ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಇನ್ ಬ್ಲಾಕ್ ಲೆಟರ್ಸ್ ಅಂತ ಹೇಳಿದ್ದಾರೆ. ಲೈಕ್ ನನ್ನ ಹೆಸರು ಮಾರುತಿ. ಓಕೆ, ನನ್ನ ಅಕಾಡೆಮಿನಲ್ಲಿ ಈ ಡೀಟೇಲ್ಸ್ನ ಫಿಲಪ್ ಮಾಡುವಾಗ ಭಾಳ ಇಂಪಾರ್ಟೆಂಟ್ ಆಗಿ ನೀವು ಏನು ಮಾಡಬೇಕು, STS ನಲ್ಲಿ ಇರುವಂತೆಯೇ ಇದನ್ನು ಫಿಲಪ್ ಮಾಡಿಸ್ಬೇಕು. STS ಶಾಲೆಯದೇನಿದೆಯಲ್ಲ ಡೀಟೇಲ್ಸ್ ಅದೇ ಥರ ನೀವು ಇದನ್ನು ಫಿಲಪ್ ಮಾಡಬೇಕು. ಆಧಾರ್ ಕಾರ್ಡ್ ಮತ್ತು ಶಾಲೆಯಲ್ಲಿ ಸ್ಟ್ಯಾಟ್ಸಲ್ಲಿ ಇರುವಂತಹ ಒಂದು ಹೆಸರು ಸೇಮ್ ಇರಬೇಕು, ಒಂದು ಸ್ಪೆಲ್ಲಿಂಗ್ ಕೂಡ ಸಮೇತ. ನೋಡಿ, ಮಾರುತಿ ಅಂತ ಇದ್ರೆ MARUTHI ಇದೆ. ಶಾಲೆಯಲ್ಲಿ TI ಇದ್ರೆ, ಆಧಾರಲ್ಲಿ ಏರುಪೇರು ಇದ್ರೆ ಅದು ಮ್ಯಾಚ್ ಆಗಲ್ಲ. ಆಧಾರ್ ಕಾರ್ಡ್ನ ನೀವು ತಿದ್ದುಪಡಿ ಮಾಡಿಸ್ಬೇಕು. ಇಲ್ಲಾಂದ್ರೆ ಶಾಲೆಯ ಅಡ್ಮಿಷನ್ ಅಲ್ಲಿರುವಂಥ ಹೆಸರನ್ನ ಚೇಂಜ್ ಓವರ್ ಮಾಡಿಸಿ ನಂತರದಲ್ಲಿ JNVಗೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ಸೊ ನೋಡೋದಾದ್ರೆ ಮೊದಲನೇದಾಗಿ ಏನು ಬರೀತೀರಾ, ಇಲ್ಲಿ ವಿದ್ಯಾರ್ಥಿ ಹೆಸರು ಬರೀತೀರಾ, ಇಲ್ಲಿ ಶಾಲೆಯ ಹೆಸರನ್ನ ತುಂಬ್ತೀರಾ. ಅದೇ ರೀತಿ ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಅಂದ್ರೆ ಮಗುವಿನ ಹೆಸರನ್ನ ತುಂಬ್ತೀರಾ. ನೆಕ್ಸ್ಟ್ ಫಾದರ್ಸ್ ನೇಮ್ ಇನ್ ಬ್ಲಾಕ್ ಲೆಟರ್ಸ್ ಅಂತ ಹೇಳ್ತಿದ್ದಾರೆ. ತಂದೆ ಹೆಸರು ಅಂದ್ರೆ ಮಗುವಿನ ತಂದೆ ಹೆಸರು. ನಾನು ಮೈಲಾರಪ್ಪ ವಾಲಿಕಾರ್ ಇತ್ತು, ಸ್ಪೇಸ್ ಇಲ್ಲ ನನಗೆ ಇಲ್ಲಿ ಬರೀಲಿಕ್ಕೆ, ಹಾಗಾಗಿ ನಾನು ತಂದೆ ಹೆಸರು ಅಂತಂದ್ಬಿಟ್ಟು ನಿಮ್ಗೆ ತೋರಿಸ್ಲಿಕ್ಕೆ ನಾನು ಬರೆದಿರುವಂಥದ್ದು. ನಿಮ್ಮ ತಂದೆ ಹೆಸರು ಏನಿರುತ್ತೆ ಆ ಒಂದು ತಂದೆ ಹೆಸರು ಫುಲ್ ನೇಮ್ ಬರಿಬೇಕಾಗತ್ತೆ. ಮದರ್ಸ್ ನೇಮ್ ಬರಿಬೇಕಾಗತ್ತೆ. ಮೂರನೇ ಒಂದು ಕಾಲಮ್ನಲ್ಲಿ ಮದರ್ಸ್ ನೇಮ್ನ ತುಂಬಬೇಕಾಗತ್ತೆ. ಓಕೆ, ಅದಾದಮೇಲೆ ನೇಮ್ ಆಫ್ ದಿ ಗಾರ್ಡಿಯನ್ ಆ್ಯಂಡ್ ರಿಲೇಷನ್ ಅಂತ ಕೇಳಿದ್ದಾನೆ. ನಿಮಗೆ ಬೇಕಂದರೆ ತುಂಬೋದು, ಬೇಡ ಅಂದರೆ ನಿಮ್ಮ ಅಜ್ಜಂದ್ರು ಇದ್ದರೆ ಗ್ರ್ಯಾಂಡ್ ಫಾದರ್ ಏನಿರ್ತಾರೆ ತಂದೆಯ ತಂದೆ ಅವರ ಹೆಸರುಗಳನ್ನು ನೀವು ಬೇಕಂದರೆ ನೀವು ಫಿಲಪ್ ಮಾಡ್ಬೋದು. ಸೊ ಅದೇ ರೀತಿಯಾಗಿ ಇಲ್ಲಿ ಡೇಟ್ ಆಫ್ ಬರ್ತ್ ಅಂತ ಕೇಳ್ತಾ ಇದ್ದಾರೆ. ಮಗುವಿನ ಡೇಟ್ ಆಫ್ ಬರ್ತ್ ಅಂದರೆ ನೀವು ಸಿಂಗಲ್ ಡಿಜಿಟ್ 10 ಒಳಗಡೆ ಇದ್ರೆ ಈ ರೀತಿಯಾಗಿ ಇಲ್ಲಿ ಡೇಟ್ ತುಂಬಬೇಕಾಗತ್ತೆ, ಇಲ್ಲಿ ತಿಂಗಳು, ಇಲ್ಲಿ ವರ್ಷ, ಯಾವ ವರ್ಷದಲ್ಲಿ ಮಗು ಜನನ ಆಗಿದೆ ಅಂತ ಅಂದ್ಬಿಟ್ಟು. ಇನ್ನು ವರ್ಡ್ಸ್ ಅಂತ ಕೇಳಿದ್ದಾರೆ, ಅದನ್ನು ಬರಿಬೇಕು. ಇಲ್ಲೇನಿದೆ, ನಾನು 7/8/2014 ಅಂತ ತುಂಬಿದ್ದೀನಿ. ಅದಕ್ಕೆ 7th ಆಗಸ್ಟ್ 2014 ಅಂತ ತುಂಬಿದ್ದೀನಿ. ಸೊ ನಿಮ್ಮ ಮಗುವಿನ ಡೇಟ್ ಆಫ್ ಬರ್ತ್ ಏನಿದೆ ಅದನ್ನು ನೋಡಿಕೊಂಡು ಸರಿಯಾಗಿ ಫಿಲಪ್ ಮಾಡಿ. ಅದೇ ರೀತಿ ಜೆಂಡರ್ ಅಂತ ನೋಡೋದಾದ್ರೆ ಮಗು ಗಂಡು ಮಗು ಆಗಿದ್ರೆ ಬಾಯ್ಸ್, ಹೆಣ್ಣು ಮಗು ಆಗಿದ್ರೆ ಗರ್ಲ್, ಇಲ್ಲಾಂದ್ರೆ ಇಟ್ ಮೇಕ್ ಟ್ರಾನ್ಸ್ಜೆಂಡರ್. ಕೆಲವೊಂದು ಟ್ರಾನ್ಸ್ಜೆಂಡರ್ ಮಕ್ಕಳು ಏನಾದರೂ ಈ ಒಂದು ಅಪ್ಲಿಕೇಶನ್ ಹಾಕೋದಾಗಿದ್ರೆ ಅಂಥವರು ಟ್ರಾನ್ಸ್ಜೆಂಡರ್ ಅಂತ ತುಂಬಬೇಕಾಗತ್ತೆ. ಸೊ ಅದೇ ತರಹ ಜನರಲ್, OBC, SC, ST ಅಂತ ಈ ಡೀಟೇಲ್ಸ್ ಏನು ಫಿಲಪ್ ಮಾಡ್ತಿದ್ದೀರಾ ಭಾಳ ಕೇರ್ಫುಲ್ ಆಗಿ ಡೀಟೇಲ್ಸ್ನ ಫಿಲಪ್ ಮಾಡಬೇಕಾಗತ್ತೆ. ಓಕೆ, OBC ಇದ್ರೆ OBC ತುಂಬಬೇಕು, SC ಇದ್ರೆ SC, ST ಇದ್ರೆ ಮತ್ತೆ ಜನರಲ್. ಮತ್ತೆ ಇದರಲ್ಲಿ ಯಾವುದೇ ತರ ತಿದ್ದುಪಡಿ ಮಾಡುವಂತಿಲ್ಲ ನೀವು. ಓಕೆ, ಸೊ ಅದೇ ರೀತಿಯಾಗಿ ಇಲ್ಲಿ ಈ ಒಂದು ಮಗು OBC ಇದ್ರೆ OBC ಅಂತ ನೀವು
ಟಿಕ್ ಮಾಡಬೇಕಾಗತ್ತೆ. ಸೊ ಅದೇ ರೀತಿಯಾಗಿ ಡಿಸೆಬಿಲಿಟಿ ಅಂತ ಹೇಳಿದ್ದಾರೆ, ನೇಚರ್ ಆಫ್ ಡಿಸೆಬಿಲಿಟಿ. ಸೊ ಕೆಲವೊಬ್ರು ಹೇಳ್ತಾರೆ ಲೈಕ್ ಡಿಸೆಬಿಲಿಟಿ ಇರುವಂತ ಮಕ್ಕಳು, ದಿವ್ಯಾಂಗ ಮಕ್ಕಳು ಇದಕ್ಕೆ ಅಪ್ಲಿಕೇಶನ್ ಆಗ್ತಿರ್ತಾರೆ. ಲೈಕ್ ಫಿಸಿಕಲಿ ಏನಾದರೂ ಕೈ ಕಾಲು ಇರೋದಿಲ್ಲ, ಅವ್ರಿಗೆ ಹ್ಯಾಂಡಿಕ್ಯಾಪ್ಟ್ ಇರ್ತಾರೆ, ಇಲ್ಲಾಂದ್ರೆ ಕಣ್ಣು ಕಾಣಿಸ್ದೇ ಇರುವಂಥದ್ದು, ಕಿವಿ ಕೇಳಿಸದೇ ಇರುವಂತ ಮಕ್ಕಳಿದ್ರೆ ಈ ಒಂದು ಕಾಲಮ್ಗಳಲ್ಲಿ ನೀವು ಫಿಲ್ ಅಪ್ ಮಾಡಬೇಕಾಗತ್ತೆ. ಅಂದ್ರೆ ಇದೇ ರೀತಿಯಾಗಿ ರೈಟ್ ಮಾರ್ಕ್ ಮಾಡಬೇಕಾಗತ್ತೆ ಯಾವ್ದಿದ್ರೆ. ಇಲ್ಲ ಅಂದ್ರೆ ಯಾವುದೇ ತರದ್ದು ಎಲ್ಲ ಓಕೆ ಇದ್ದಾರೆ ಮಕ್ಕಳು ಅಂದ್ರೆ ಅದಕ್ಕೆ ಫಿಲ್ ಅಪ್ ಮಾಡುವಂತ ಅವಶ್ಯಕತೆ ಇಲ್ಲ. ಅದೇ ರೀತಿಯಾಗಿ ಆಧಾರ್ ಕಾರ್ಡ್ ಆಫ್ ದಿ ಕ್ಯಾಂಡಿಡೇಟ್ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲ ಮಕ್ಕಳ ಆಧಾರ್ ಕಾರ್ಡ್, ಮಗುವಿನ ಆಧಾರ್ ಕಾರ್ಡ್ ನಂಬರ್ನ ನೀವು ಇಲ್ಲಿ ಫಿಲ್ ಅಪ್ ಮಾಡಬೇಕಾಗತ್ತೆ. ಏನು 12 ಡಿಜಿಟ್ ಇರುತ್ತೆ, ಓಕೆನಾ. ಸೊ ಇಲ್ಲಿ ತುಂಬ್ತಾ ಹೋಗ್ಬೇಕು ಆಧಾರ್ ಕಾರ್ಡ್ ನಲ್ಲಿ ಇರುವಂತೆ. ಓಕೆ, ಅದಾದ ನಂತರ ಪೆನ್ ನಂಬರ್ ಅಂತ ಇದೆ. ಸೊ ಇನ್ನೊಂದು ಕೇಳಿ, ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಏನ್ ಮಾಡ್ಬೇಕಾಗತ್ತೆ, ಅದನ್ನ ಖಾಲಿ ಬಿಡ್ಬೇಕಾಗತ್ತೆ. ಈಗ ಕೆಲವಿನ ಮಗುವಿನ ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಅದನ್ನ ಖಾಲಿ ಬಿಟ್ಟು ನೀವು ಮೊದಲು ಹೋಗಿ ಆ ಮಗುವಿನ ಆಧಾರ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಪೆನ್ ನಂಬರ್ ಅಂದ್ರೆ ಇದನ್ನ ಗೊತ್ತಿದ್ರೆ ಫಿಲ್ ಮಾಡಿ, ಇಲ್ಲ ಅಂದ್ರೆ ಫಿಲ್ ಮಾಡುವಂತ ಅವಶ್ಯಕತೆ ಇಲ್ಲ. ಏನಂದ್ರೆ ಪೆನ್ ಅಂದ್ರೆ ಪರ್ಮನೆಂಟ್ ಎಜುಕೇಶನ್ ನಂಬರ್ ಅಂತ ಹೇಳ್ತಾರೆ ಇದಕ್ಕೆ. ಪ್ರತಿಯೊಂದು ಇಂಡಿಯಾದಲ್ಲಿ, ಭಾರತದಲ್ಲಿ ಓದ್ತಕ್ಕಂಥ ಪ್ರತಿಯೊಂದು ವಿದ್ಯಾರ್ಥಿಯ ಯುನಿಕ್ ನಂಬರ್ ಇರುತ್ತೆ. ಲೈಕ್ ಆಧಾರ್ ನಂಬರ್ ಯಾವ ರೀತಿ ಇದೆ ಅದೇ ರೀತಿಯಾಗಿ ಯುನಿಕ್ ಎಜುಕೇಶನ್ ನಂಬರ್ ಅಂತ ಇರುತ್ತೆ. ಸೊ ಅದನ್ನ ನೀವು ಬೇಕಂದ್ರೆ ಸರ್ಚ್ ಮಾಡ್ಬೋದು, ಇಲ್ಲಾಂದ್ರೆ ಅವಶ್ಯಕತೆ ಇಲ್ಲ ಫಿಲ್ ಮಾಡುವಂಥದ್ದು. ಅಡ್ರೆಸ್ ಅಂತ ಬಂದಾಗ ಅಡ್ರೆಸ್ ಏನಿದೆ, ನಿಮ್ಮ ಯಾವ ಭಾಗದಲ್ಲಿ ಇರ್ತೀರಿ ಆ ಅಡ್ರೆಸ್ ನ ಫಿಲ್ ಅಪ್ ಮಾಡಿ, ಸಂಬಂಧಪಟ್ಟಂತೆ ತಂದೆ ಅಥವಾ ತಾಯಿ ಯಾರು ನಂಬರ್ ಇರುತ್ತೆ ಆ ಒಂದು ಪರ್ಟಿಕ್ಯುಲರ್ ನಂಬರ್ನ ನೀವು ಕಾಯ್ದಿರಿಸ್ಕೊಳ್ಬೇಕಾಗತ್ತೆ. ಓಕೆ, ಸೊ ಇಮೇಲ್ ಐ ಡಿ ಹಾಕಿದ್ರೆ ಬೆಟರ್, ಒಳ್ಳೇದಾಗತ್ತೆ. ನಿಮಗೆ ಯಾವುದೇ ಒಂದು ಇಂಟಿಮೇಷನ್ ಇದ್ರೂ ಕೂಡ ಮೇಲ್ ಮುಖಾಂತರ ನಿಮಗೆ ಸಬ್ಮಿಟ್ ಮಾಡ್ತಾರೆ. ಅದೇ ರೀತಿಯಾಗಿ ಐಡೆಂಟಿಫಿಕೇಶನ್ ಮಾರ್ಕ್ ಆನ್ ಕ್ಯಾಂಡಿಡೇಟ್ ಅಂತ ಇದೆ. ಇಲ್ಲಿ ಒಂದು ಯಾವ್ದಾದ್ರು ಮಾರ್ಕ್ ಅಂತ ತೋರಿಸಿ. ನಾನು ಎಕ್ಸಾಂಪಲ್ ತೋರಿಸಿದ್ದೀನಿ, ಬ್ಲಾಕ್ ಮೋಲ್ ಆನ್ ಲೆಫ್ಟ್ ಹ್ಯಾಂಡ್, ನನ್ನ ಎಡಗೈ ಭಾಗದಲ್ಲಿ ಸೊ ಒಂದು ಮಚ್ಚೆ ಇದೆ ಅಂದ್ಬಿಟ್ಟು ನಾನು ತೋರಿಸಿದ್ದೀನಿ. ಇಲ್ಲಾಂದ್ರೆ ಕೆಲವೊಂದು ಗಾಯಗಳಿರುತ್ತೆ, ಪರ್ಮನೆಂಟ್ ಗಾಯಗಳು, ಅಂತಹದ್ದೇನಾದ್ರೂ ಇದ್ರೆ ತುಂಬಿ ನಂತರದಲ್ಲಿ ನಿಮ್ಮ ಆನ್ಯುವಲ್ ಇನ್ಕಮ್ ಏನಿರುತ್ತೆ, ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ಎಷ್ಟಿರುತ್ತೆ ಅದನ್ನ ನೀವು ಇಲ್ಲೆಲ್ಲ ಫಿಲ್ ಅಪ್ ಮಾಡ್ತಾ ಹೋಗ್ಬೇಕಾಗತ್ತೆ. ಓಕೆ, ಸೊ ಅದೇ ರೀತಿಯಾಗಿ ನ್ಯಾಷನಾಲಿಟಿ ಅಂದ್ರೆ ನಾವೆಲ್ಲರೂ ಭಾರತೀಯರು, ಹಾಗಾಗಿ ಇಂಡಿಯನ್ ಅಂತ ನೀವು ತುಂಬೋದು. ಸೊ ರಿಲಿಜನ್ ಅಂತ ಬಂದಾಗ ನಿಮಗೆ ಸಂಬಂಧಪಟ್ಟಂತ ಧರ್ಮ, ರಿಲಿಜನ್ ಅಂದ್ರೆ ಜಾತಿ ಅನ್ಕೊಂಡ್ಬಿಟ್ರೆ ಬಹಳ ಕಷ್ಟ. ಸೊ ನೋಡಿ, ರಿಲಿಜನ್ ಅಂದ್ರೆ ಹಿಂದೂ, ಮುಸ್ಲಿಂ ಅಥವಾ ಕ್ರಿಶ್ಚಿಯನ್. ಸೊ ಈ ರೀತಿಯಾಗಿ ರಿಲಿಜನ್ಸ್ ಬರುತ್ತೆ. ಸಂಬಂಧಪಟ್ಟಂತೆ ಹಿಂದೂ ಆಗಿದ್ರೆ ಹಿಂದೂ ನೀವು ಬರಿಬೇಕಾಗತ್ತೆ, ಒಂದು ಬರಿಬೇಕು. ಯಾವುದು ಬರುತ್ತೆ, ನಾನೇನೋ ನಿಮಗೆ ಎಕ್ಸಾಂಪಲ್ ಅಂತ ಎಲ್ಲದನ್ನು ತುಂಬಿದ್ದೇನೆ. ಓಕೆ, ಸೊ ಈ ರೀತಿಯಾಗಿ. ಸೊ ಅದಾದ್ಮೇಲೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಮ್ಯಾಟರ್ ನೋಡಿ, ಮೀಡಿಯಂ ಆಫ್ ಎಕ್ಸಾಮಿನೇಷನ್ ಅಂತ. ಈ ಒಂದು ಮೀಡಿಯಂ ಆಫ್ ಎಕ್ಸಾಮಿನೇಷನ್ ಬಂದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಮಕ್ಕಳೇ. ಇದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ನೀವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಿದ್ದೀನಿ ಅಂದ್ಬಿಟ್ಟು ಇಂಗ್ಲಿಷ್ ಅಲ್ಲಿ ಹಾಕಿದ್ರೆ ಕಷ್ಟ. ಓಕೆ, ಸೊ ಹಾಗಾಗಿ ಸರಿಯಾಗಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಾ ಇದ್ದೀನಿ ಅಂದ್ರೆ, ಇಂಗ್ಲಿಷ್ ಅಂತಲ್ಲ, ನಿಮಗೆ ಎಕ್ಸಾಮ್ ಅಲ್ಲಿ ಬರುವಂತ ಪ್ರಶ್ನೆಗಳನ್ನ ಅರ್ಥ ಮಾಡ್ಕೊಳ್ಬೇಕು. ನೀವು ಯಾವ ಲ್ಯಾಂಗ್ವೇಜ್ ಅಲ್ಲಿ ಕಂಫರ್ಟ್ ಇದೆ, ಪಾಲಕರೇ ನೋಡಿ, ನಿಮ್ಮ ಮಕ್ಕಳು ಯಾವ ಲ್ಯಾಂಗ್ವೇಜ್ ಅನ್ನ ಸರಿಯಾಗಿ ಓದ್ತಾರೆ, ಯಾವ್ದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ, ಆ ಭಾಷೆಯಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಪೇಪರ್ ಬರುತ್ತೆ. ಓಕೆನಾ. ಸೊ ಕನ್ನಡ ಮೀಡಿಯಂ ಅಲ್ಲಿ ಅವನು ಕಂಫರ್ಟ್ ಇದ್ದಾನೆ ಅಂದ್ರೆ ಕನ್ನಡ ಮೀಡಿಯಂ ಅಲ್ಲಿ ಹಾಕಿ, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಅವನು ಕಂಫರ್ಟ್ ಇದ್ದಾನೆ ಅಂದ್ರೆ ಇಂಗ್ಲಿಷ್ ಮೀಡಿಯಂ ನಲ್ಲಿ ಅದನ್ನ ಅಪ್ಲೈ ಮಾಡಿ. ಅದಾದ್ಮೇಲೆ ಏನಿದೆಯಲ್ಲ, ಸೊ ಇದೇ ರೀತಿ ನೋಡೋದಾದ್ರೆ ಇಲ್ಲಿ ಪರ್ಟಿಕ್ಯುಲರ್ ಡೀಟೇಲ್ಸ್ ನ ತುಂಬಬೇಕು. ನಾನು ಹೇಳಿದ್ನಲ್ಲ, ರೂರಲ್ ಕ್ಯಾಟಗರಿ ಬೇಕಂದ್ರೆ ಮಕ್ಕಳು 3 ವರ್ಷ 3, 4 ಮತ್ತು 5ನೇ ತರಗತಿಯನ್ನ 3 ತರಗತಿಗಳನ್ನ ರೂರಲ್ ಅಲ್ಲೇ ಓದಿದ್ರೆ ಮಾತ್ರ ಅವ್ರಿಗೆ ರೂರಲ್ ಕ್ಯಾಟಗರಿ ಸಿಗುತ್ತೆ. ಅರ್ಬನ್ ಅಲ್ಲಿ ಓದಿದ್ರೆ 1 ದಿನ ಅಥವಾ 1 ವರ್ಷ ಆ ಮಗು ಏನಾದ್ರೂ ಅರ್ಬನ್ ಅಂದ್ರೆ ನಗರ ಪ್ರದೇಶದಲ್ಲಿ ಏನಾದ್ರೂ ಓದಿದ್ರೆ ಆ ಮಗುವಿಗೆ ಏನಾಗುತ್ತೆ, ಕಂಪ್ಲೀಟ್ ಆಗಿ ನಗರ ಪ್ರದೇಶದ್ದು ಅಂದ್ರೆ ರೂರಲ್ ಅವನಿಗೆ ಸಿಗೋದಿಲ್ಲ. ಸೊ ಹಾಗಾಗಿ ಇದರಲ್ಲಿ ಏನು ಸಿಂಪಲ್ ಆಗಿ ಡಾಟಾ ಇರುತ್ತೆ. ಒಂದು ನೋಡಿ, 3ನೇ ಕ್ಲಾಸು ಯಾವ ಶಾಲೆಯಲ್ಲಿ ಓದಿದ್ದಾನೆ, ಆ ಶಾಲೆ ಯಾವ ಊರಿನಲ್ಲಿದೆ. 4ನೇ ಕ್ಲಾಸ್ ಯಾವ ಊರು ಯಾವ ಶಾಲೆ ಸೇಮ್. 5ನೇ ತರಗತಿದು ಕೂಡ ಸೇಮ್, ಯಾವ ಶಾಲೆ ಹೆಸರು, ನಂತರದಲ್ಲಿ ಶಾರ್ಟ್ ಫಾರ್ಮ್ ಆಗಿ ತುಂಬಿ, ನೋ ಇಶ್ಯೂ ಅದಕ್ಕೆ. ನಂತರ ಊರು, ನಂತರದಲ್ಲಿ ಸ್ಕೂಲ್ ಲೊಕೇಶನ್ ಬಂದು ನೋಡಿ, ಇಲ್ಲಿ ಅರ್ಬನ್ ಅಲ್ಲಿದ್ರೆ ಅರ್ಬನ್ಗೆ ಸಂಬಂಧಪಟ್ಟದ್ದು ಟಿಕ್ ಮಾಡಬೇಕು,
ರೂರಲ್ ಇದ್ರೆ ರೂರಲ್ಗೆ ಸಂಬಂಧಪಟ್ಟಂತೆ, ಮತ್ತೆ ರೂರಲ್ ಅರ್ಬನ್ ಅಂತ ತುಂಬಿದೀನಿ. ನಿಮ್ಮ ಶಾಲೆ ಯಾವ ಜಾಗದಲ್ಲಿದೆ, ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಇದ್ರೆ ಅದು ಹಳ್ಳಿಗೆ ಸಂಬಂಧಪಟ್ಟಿದ್ರೆ ರೂರಲ್, ಸಿಟಿಗೆ ಸಂಬಂಧಪಟ್ಟಂತೆ ಅರ್ಬನ್ ಅಂತ ತುಂಬಬೇಕು. ನೆಕ್ಸ್ಟ್ ಮಂತ್ ಅಂಡ್ ಇಯರ್ ಆಫ್ ಜಾಯ್ನಿಂಗ್ ಅಂದ್ರೆ 3ನೇ ತರಗತಿಗೆ ಜಾಯ್ನಿಂಗ್ ಬಂದು ನೋಡಿ, ಈ ವರ್ಷ 2025ಕ್ಕೆ ಅಪ್ಲೈ ಮಾಡುವಂತ ಮಕ್ಕಳು ಬಂದು 3ನೇ ತರಗತಿ ಬಂದು 2022 ರಿಂದ 2023 ಆ ಮಗು 3ನೇ ತರಗತಿ ಮುಗಿಸಿರುತ್ತೆ. ನಂತರ 4ನೇ ತರಗತಿ ಬಂದ್ರೆ ಎಂಟ್ರೆನ್ಸ್ ಜಾಯ್ನಿಂಗ್ ಬಂದು 23-24ಕ್ಕೆ ಅಂದ್ರೆ ಮೊನ್ನೆ ಅವರ 4ನೇ ತರಗತಿ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ 5ನೇ ತರಗತಿ ಬಂದ್ರೆ 2024 ಅಂದ್ರೆ ನೆಕ್ಸ್ಟ್ ಮುಗಿಯೋದು 2025. ಬೇಕಂದ್ರೆ ತುಂಬೋದು, ಬೇಡ ಅಂದ್ರೆ ಅವಶ್ಯಕತೆ ಇರೋದಿಲ್ಲ. ಬೇಕಂದ್ರೆ ತುಂಬಿಡಿ, ಏನಿಲ್ಲ, ಯಾಕಂದ್ರೆ ಇದು 1 ವರ್ಷ ಮುಗಿದ್ರೆ ಮುಗಿದೋಗುತ್ತೆ ನಿಮ್ದು. ಸೊ ಅದೇ ರೀತಿಯಾಗಿ 3ನೇ ತರಗತಿ ಸಂಬಂಧಪಟ್ಟಂತೆ 4, 5 ಸಂಬಂಧಪಟ್ಟಂತ ಯಾವ ಯಾವ ತಾಲೂಕಿನಲ್ಲಿ ಆ ಶಾಲೆಗಳು ಇದಾವೆ, ಆ ಒಂದು ಶಾಲೆಗಳನ್ನ, ಆ ಒಂದು ತಾಲೂಕನ್ನ ಫಿಲ್ಅಪ್ ಮಾಡ್ಬೇಕಾಗತ್ತೆ. ಜಿಲ್ಲೆ ಅಂದ್ರೆ ಎಕ್ಸಾಂಪಲ್ ನಮ್ದು ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕ್, ಕುಷ್ಟಗಿ ತಾಲೂಕ್, ಯಲಬುರ್ಗಾ ತಾಲೂಕ್ ಅಂತ, ಗಂಗಾವತಿ ತಾಲೂಕ್. ಸೊ ಈ ರೀತಿಯಾಗಿ ಕೆಲವೊಂದು ಭಾಗಗಳಿದಾವೆ. ಅದು ಪ್ರತಿಯೊಂದನ್ನ ನೀವು ತಾಲೂಕು ಭಾಗದಲ್ಲಿ ಆ ಒಂದು ತಾಲೂಕಿಗೆ ಸಂಬಂಧಪಟ್ಟಂತ ಮಕ್ಕಳು ಆ ತಾಲೂಕಿನ ಹೆಸರನ್ನ ತುಂಬಬೇಕು. ರಾಜ್ಯ ಬಂದು ಆಲ್ಮೋಸ್ಟ್ ಕರ್ನಾಟಕ ಇರುತ್ತೆ. ಓಕೆನಾ? ಸೊ ಕೆಲವೊಂದು ಏನಾದ್ರು ಮಕ್ಕಳು 3 ಅಥವಾ 4ನೇ ತರಗತಿಯಲ್ಲಿ ಓದ್ತಾ ಇದ್ರೆ ಅದು ಆಲ್ಮೋಸ್ಟ್ ಬರೋದೇ ಇಲ್ಲ. ಹಂಗಾಗಿ ಒಂದು ಜಿಲ್ಲೆಯಲ್ಲೇ ಓದ್ತಿರ್ಬೇಕು ಒಂದು ಮಗು ಇದಕ್ಕೆ ಒಂದು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ. ಸೊ ಅದೇ ರೀತಿಯಾಗಿ ಕೊನೆಯದಾಗಿ ಇದೆಲ್ಲ ಒಂದು ಕೆಲವೊಂದು ನಿಮ್ಮ ಇದನ್ನ ಹಾಕ್ಬೇಕಾಗತ್ತೆ. ಡಿಕ್ಲೇರೇಷನ್ ಕೊಡುವ ಇದನ್ನ ಒಂದು ಸ್ವಲ್ಪ ಕೆಲವೊಂದು ಓದ್ಕೊಳ್ಳಿ. ಓದಿ ನಿಮಗೆ ಇಲ್ಲ ಅಂದ್ರೆ ಎಲ್ಲ ಸರಿಯಾಗಿರುತ್ತೆ, ಅಂದ್ರೆ ನೀವೆಲ್ಲ ತುಂಬಿರುವಂತದ್ದು ಸರಿಯಾಗಿದೆ ಅನ್ನೋದನ್ನೇ ಇಲ್ಲಿ ಬರೆದಿರ್ತಾರೆ. ಸೊ ಅದೇ ರೀತಿ ಸಿಗ್ನೇಚರ್ ಆಫ್ ದಿ ಕ್ಯಾಂಡಿಡೇಟ್ ಅಂತ ಇದೆ, ವಿದ್ಯಾರ್ಥಿಯ ಸಹಿ ಇಲ್ಲಿ ಮಾಡ್ಬೇಕಾಗತ್ತೆ. ಇಲ್ಲಿ ಬಂದು ವಿದ್ಯಾರ್ಥಿಯ ಸಹಿ ಅಂದ್ರೆ ಯಾವ ಮಗು ಈಗ ಅಪ್ಲಿಕೇಶನ್ ತುಂಬ್ತಾ ಇದ್ದಾರೆ, ಯಾವ ಮಗುವಿಗೋಸ್ಕರ, ಆ ಮಗುವಿನ ಸಿಗ್ನೇಚರ್, ಆ ಮಗುವಿನ ತಂದೆಯ ಒಂದು ಸಿಗ್ನೇಚರ್, ಇಲ್ಲಾಂದ್ರೆ ತಾಯಿಯ ಸಿಗ್ನೇಚರ್ ಕೂಡ ನೀವು ಮಾಡಿಸ್ಬೋದು. ಓಕೆ, ಸೊ ಅದೇ ರೀತಿಯಾಗಿ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಮಗುವಿನ ಸಿಗ್ನೇಚರ್ ಏನ್ ಮಾಡಿರ್ತಾನೆ ಅದು ಕೂಡ ನಾಳೆ ಎಕ್ಸಾಮಿಗೆ ಹೋದಾಗ ಅದೇ ತರ ಸಿಗ್ನೇಚರ್ ಮಗು ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ನೋಡೋದಾದ್ರೆ ಇಲ್ಲಿ ಶಾಲೆಯ ಒಂದು ಇದು ಬರಬೇಕಾಗತ್ತೆ, ಶಾಲೆಯ ಹೆಡ್ ಮಾಸ್ಟರ್ ಸಿಗ್ನೇಚರ್ ಆಗ್ಬೇಕು, ಜೊತೆಗೆ ಶಾಲೆಯ ಒಂದು ಸೀಲ್ ಹಾಕ್ಬೇಕಾಗತ್ತೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ಮೇಲೆ ನಾನು ತೋರಿಸಿದಾಗೆ ಇಲ್ಲಿ ತೋರಿಸುವಾಗ ಇಲ್ಲಿದೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಕ್ಬೇಕಾಗತ್ತೆ. ಓಕೆ, ಇದರ ಮೇಲೆ ಒಂದು ಆ ಶಾಲೆಯ ರೌಂಡ್ ಸೀಲ್ ಇರುತ್ತೆ, ಆ ಒಂದು ಶಾಲೆಯ ರೌಂಡ್ ಸೀಲ್ ಅನ್ನು ಕೂಡ ಒಂದು ಅರ್ಧ ಫೋಟೋದ ಮೇಲೆ ಬರಬೇಕು, ಅರ್ಧ ಪೇಪರ್ ಮೇಲೆ ಬರಬೇಕು. ಆ ರೀತಿಯಾಗಿ ಸೀಲ್ ಅನ್ನ ನೀವು ಹಾಕಿಸ್ಬೇಕು. ಸೊ ಹಾಗಾಗಿ ಇದಕ್ಕೆ ಪ್ರತಿಯೊಂದು ನನ್ನ ಒಂದು ಸಜೆಷನ್ ಅಂದ್ರೆ ನೀವು ಪ್ರತಿಯೊಬ್ಬರು ಈ ಒಂದು ಅಪ್ಲಿಕೇಶನ್ ಪ್ರತಿಯೊಂದು ಬ್ಲಾಕ್ ಲೆಟರ್ ಅಲ್ಲಿ ತುಂಬಿದ್ರೆ ಬಹಳ ಒಂದು ವಿಷಯ ಕ್ಲಿಯರ್ ಆಗಿರುತ್ತೆ, ಯಾವುದೇ ಡೌಟ್ಫುಲ್ ಇರೋದಿಲ್ಲ. ಹಾಗಾಗಿ ಪ್ರತಿಯೊಂದನ್ನ ಬ್ಲಾಕ್ ಲೆಟರ್ ಅಂದ್ರೆ ದೊಡ್ಡ ಅಕ್ಷರದಲ್ಲಿ ಬರೀರಿ. ಸೊ ನಿಮಗೆ ಒಂದು ಇನ್ಫಾರ್ಮೇಶನ್ ಬಹಳ ಕ್ಲಿಯರ್ ಆಗಿ ಕಾಣುತ್ತೆ. ಹಾಗಾಗಿ ಥ್ಯಾಂಕ್ ಯು. ಸೊ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿಯಾಗಿ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸಿರಿ ಕೋಚಿಂಗ್ ಕ್ಲಾಸಸ್ ಬಂದು ಕಿನ್ನಾಳ್ ರೋಡ್ ಕೊಪ್ಪಳದಲ್ಲಿ ನಾವು ಮಾಡ್ತಾ ಇದ್ದೀವಿ. ಸಂಜೆಯ ಸಮಯದಲ್ಲಿ ಯಾರಾದರೂ ಆಸಕ್ತಿ ಇರ್ತಕ್ಕಂಥ ಮಕ್ಕಳಿದ್ದಲ್ಲಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಈವ್ನಿಂಗ್ ಕ್ಲಾಸಸ್ ಅಡ್ಮಿಷನ್ ತಗೊಳ್ಬೋದು. ಅಂದ್ರೆ ಆ ಎಕ್ಸಾಮಿನೇಷನ್ ಮುಗಿಯೋವರೆಗೂ ಕೂಡ ನಿಮ್ಮ ಕೋಚಿಂಗ್ ಈ ಸಂಜೆಯ ಸಮಯದಲ್ಲಿ ನಾವು ಕೊಡ್ತೇವೆ. ಥ್ಯಾಂಕ್ ಯು ಸೋ ಮಚ್.